ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಚ್ಚೋ ಆಪ್ ವಿಶ್ವ ಕಲ್ಯಾಣಕಾರಿ ಆತ್ಮಾಯೇ ಹೋ ಎನ್ನುವಂಥ ಹಿಂದಿ ವಿಡಿಯೋದ ಕನ್ನಡ ಅನುವಾದ ಈ ರೀತಿ ಇದೆ. ತಂದೆಯು ನಮಗೆ ಹೇಳುತ್ತಿದ್ದಾನೆ, ಮಕ್ಕಳೇ, ನೀವು ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿದ್ದೀರಿ. ನಾವು ಮಕ್ಕಳು ಹೇಗೆ ವಿಶ್ವ ಕಲ್ಯಾಣಕಾರಿಯಾಗಲು ಸಾಧ್ಯ ಅನ್ನೋದನ್ನು ತಿಳಿದುಕೊಳ್ಳೋಣ. ಅಂದರೆ ಎಲ್ಲ ಆತ್ಮರು, ಈ ಭೂಮಿಯ ಮೇಲೆ ಇರತಕ್ಕಂಥ 800 ಕೋಟಿ ಆತ್ಮರು, ಸಾಧು ಸಂತರು, ಋಷಿಗಳು, ಇವರೊಂದಿಗೆ ಎಲ್ಲ ದೇವಿ ದೇವತೆಗಳು, ಯಕ್ಷರು, ಗಂಧರ್ವರು, ಕಿನ್ನರು, ಎಲ್ಲ ಭೂತ ಪ್ರೇತ ಪಿಶಾಚಿಗಳು, ಯಾರೆಲ್ಲ ತಮ್ಮ ಸೂಕ್ಷ್ಮ ಶರೀರದ ಮೂಲಕ ಲಕ್ಷಗಟ್ಟಲೆ ವರ್ಷಗಳಿಂದ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆಯೋ ಇವರೆಲ್ಲರ ಸಂಖ್ಯೆ ಅಸಂಖ್ಯವಾಗಿದೆ. ಈ ಎಲ್ಲ ಆತ್ಮರನ್ನು ತಮೋ ಪ್ರಧಾನತೆಯಿಂದ ಸತೋ ಪ್ರಧಾನತೆಗೆ ತರುವಂತಹ ಒಂದು ಮಹಾಮಂತ್ರ ಪರಮಶಾಂತಿ ಮಂತ್ರದಿಂದ, ಅದರ ವೈಬ್ರೇಷನ್ನಿಂದ ನಾವು ಬೇಹದ್ ಮಕ್ಕಳೆಲ್ಲರೂ ಈ ವೈಬ್ರೇಷನ್ನಿಂದ ಎಲ್ಲ ಆತ್ಮರನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನತೆಗೆ ತರುವಂತಹ ಆತ್ಮರಾಗಿದ್ದೇವೆ. ಹೀಗಾಗಿ ಬಾಪೂಜಿಯವರು ಹೇಳಿದ್ದಾರೆ, ನೀವೆಲ್ಲ ಬೇಹದ್ನ ಮಕ್ಕಳು, ವಿಶ್ವ ಕಲ್ಯಾಣಕಾರಿ ಮಕ್ಕಳಾಗಿದ್ದೀರಿ. ವಿಶ್ವ ಪರಿವರ್ತನೆಗೂ ಮುಂಚೆ ನೀವು ನಿಮ್ಮ ಶಕ್ತಿ ಎಂಬ ಅಗ್ನಿಯಿಂದ ದೇಹವೆಂಬ ಪ್ರಕೃತಿಯನ್ನು ಸತೋ ಪ್ರಧಾನತೆಗೆ ತರುವಲ್ಲಿ ನಿಮ್ಮ ಶಕ್ತಿಯನ್ನು ಯೂಸ್ ಮಾಡಿಕೊಳ್ಳಿ. ಅಂದರೆ ನೀವು ಸ್ವತಃ ಮಾಲೀಕರಾಗಿ, ಈ ಶರೀರದ ಒಡೆಯನಾಗಿ ನಿಮ್ಮ ಶಕ್ತಿಗಳಿಗೆ ನೀವು ಆದೇಶವನ್ನು ನೀಡಿ, ನಮ್ಮ ಈ ದೇಹವು ಸತೋ ಪ್ರಧಾನವಾಗಲಿ ಎಂದು ನಿಮ್ಮ ಶಕ್ತಿಗಳಿಗೆ ನೀವು ಆದೇಶವನ್ನು ನೀಡಿ. ಇದರ ಅರ್ಥವನ್ನು ನಾವು ಇನ್ನು ಚೆನ್ನಾಗಿ ತಿಳಿದುಕೊಳ್ಳೋಣ. ನಮ್ಮ ಸಂಕಲ್ಪಗಳೇ ನಮ್ಮ ಶಕ್ತಿಯಾಗಿದೆ. ನಾನು ನನ್ನ ಪರಮಪಿತ ತಂದೆಯ ಸ್ವರೂಪದಲ್ಲಿ ಇದ್ದೇನೆ ಎಂದರೆ ನಾನು ನನ್ನ ಯೋಗ ಅಗ್ನಿಯಿಂದ ನನ್ನ ದೇಹವನ್ನು ನಾನು ಸತೋ ಪ್ರಧಾನವನ್ನಾಗಿ ಮಾಡಬಹುದು. ಈ ಒಂದು ಸಂಕಲ್ಪದ ಶಕ್ತಿಯನ್ನು ನಮಗೆ ನೀಡಲಾಗಿದೆ. ಹಾಗೂ ನಾವು ನಮ್ಮ ಮನಸ್ಸು ಬುದ್ಧಿಯನ್ನೂ ಸಹ ಈ ಶಕ್ತಿಯಲ್ಲಿ ಏಕಾಗ್ರಗೊಳಿಸಿ ಸಂಪೂರ್ಣವಾಗಿ ನಿಶ್ಚಿಂತರಾಗಬೇಕು. ಬಾಪೂಜಿಯವರು ಹೇಳ್ತಾರೆ, ಮಕ್ಕಳೇ, ಈಗ ನಿಮ್ಮ ಬಳಿ ಸಂಕಲ್ಪಗಳಲ್ಲಿ ಏಕಾಗ್ರತೆ ಎನ್ನುವುದು ಇಲ್ಲ. ಹೀಗಾಗಿ ನಿಮ್ಮ ಸಂಕಲ್ಪಗಳು ಸಿದ್ಧವಾಗುತ್ತಿಲ್ಲ. ಮುಂದುವರೆದು ಬಾಪೂಜಿಯವರು ಹೇಳುತ್ತಾರೆ, ಮಕ್ಕಳೇ, ನಿಮ್ಮ ಸಂಕಲ್ಪಗಳು ಸಿದ್ಧವಾಗದಿದ್ದರೆ ಇನ್ಯಾರ ಸಂಕಲ್ಪಗಳು ಸಿದ್ಧವಾಗಲಿಕ್ಕೆ ಸಾಧ್ಯ? आप बच्चों के संकल्प सिद्ध नहीं होंगे तो और किसके होंगे? ಹಾಗಾದರೆ ನಮ್ಮ ಸಂಕಲ್ಪಗಳು ಏಕೆ ಸಿದ್ಧವಾಗುತ್ತಿಲ್ಲ? ಅಂದರೆ ಸಿದ್ಧವಾಗುವುದು ಅಂದರೆ ನಾವು ಅಂದುಕೊಂಡಿದ್ದೆಲ್ಲ ಆಗುವುದು ಎಂದರ್ಥ. ಇದಕ್ಕೆ ಬಾಪೂಜಿಯವರು ಉತ್ತರಿಸ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ಸಂಕಲ್ಪಗಳಲ್ಲಿ ನಿಮಗೆ ಏಕಾಗ್ರತೆ ಎನ್ನುವುದು ಇಲ್ಲ. ಹೀಗಾಗಿ ನಿಮ್ಮ ಸಂಕಲ್ಪಗಳು ಸಿದ್ಧವಾಗುತ್ತಿಲ್ಲ, ಅಂದರೆ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಹೀಗಾಗಿ ನೀವು ಅಂದುಕೊಳ್ಳುವುದೆಲ್ಲ ಆಗುತ್ತಿಲ್ಲ. ಸಂಕಲ್ಪಗಳಲ್ಲಿ ಏಕಾಗ್ರತೆ ಅಂದರೆ ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಗಂದರೆ ಏನು? ಸಂಕಲ್ಪಗಳಲ್ಲಿ ಏಕಾಗ್ರತೆ ಎಂದರೆ ಆ ಸಂಕಲ್ಪಗಳು ಸಮರ್ಥವಾಗಿರಬೇಕು, ಶಕ್ತಿಶಾಲಿ ಆಗಿರುವಂತಹ ಸಂಕಲ್ಪಗಳು ಎಂದು ಅರ್ಥ. ನಾನು ಆತ್ಮ ನನ್ನ ಮನಸ್ಸು, ಬುದ್ಧಿ, ಸಂಸ್ಕಾರ ಹಾಗೂ ನನ್ನ ಎಲ್ಲ ಕರ್ಮೇಂದ್ರಿಯಗಳ ಒಡತಿಯಾಗಿದ್ದೇನೆ ಅಥವಾ ಮಾಲೀಕನಾಗಿದ್ದೇನೆ. ನಾವು ನಮ್ಮ ಮನಸ್ಸಿನಲ್ಲಿ ಕೇವಲ ಸಮರ್ಥ ಸಂಕಲ್ಪಗಳನ್ನೇ ಮಾಡಿಕೊಳ್ಳುತ್ತಿರಬೇಕು. ಸಮರ್ಥ ಶಕ್ತಿಶಾಲಿ ಸಂಕಲ್ಪಗಳ ಆದೇಶವನ್ನೇ ಮನಸ್ಸಿಗೆ ನೀಡುತ್ತಿರಬೇಕು. ಸಂಕಲ್ಪಗಳು ಸಮರ್ಥವಾಗಿದ್ದರೆ ನಮ್ಮ ಮಾತಿನಲ್ಲಿಯೂ ಸಹ ಸಮರ್ಥ ಶಕ್ತಿಶಾಲಿ ಪರಿಪೂರ್ಣ ಶಬ್ದಗಳೇ ಹೊರಬರುತ್ತವೆ. ಏಕೆಂದರೆ ಇಲ್ಲಿ ನಾವು ಮಕ್ಕಳೆಲ್ಲರೂ
ತಂದೆಯ ಸ್ವರೂಪದಲ್ಲಿಯೇ ಇದ್ದೇವೆ, ಫರಿಷ್ಠಾ ಸ್ವರೂಪದಲ್ಲಿಯೇ ಇದ್ದೇವೆ. ನಾವು ಮಕ್ಕಳ ಸಂಕಲ್ಪಗಳಲ್ಲಿ ಶಕ್ತಿ ಇದ್ದಾಗ ಹಾಗೂ ನಮ್ಮ ಭಾಷೆಯಲ್ಲಿಯೂ ಸಹ ಶಕ್ತಿ ಇದ್ದಾಗ, ಅಂದರೆ ಸಂಕಲ್ಪಗಳು ಸಮರ್ಥವಾಗಿದ್ದಾಗ, ಅಂದರೆ ಇಲ್ಲಿ ತಂದೆಯ ಸ್ಮರಣೆಯಲ್ಲಿ ಇರುವಂತಹ ಮಕ್ಕಳ ಸಂಕಲ್ಪಗಳೆಲ್ಲವೂ ಕೂಡ ಶಕ್ತಿಶಾಲಿಯಾಗಿರುತ್ತವೆ. ಅವರ ಮಾತಿನಲ್ಲಿಯೂ ಸಹ ಒಂದು ಗಾಂಭೀರ್ಯ, ಒಂದು ತೂಕ ಇರುತ್ತದೆ. ಸದಾ ತಂದೆಯ ಸ್ಮರಣೆಯಲ್ಲಿ ನಾನು ನನ್ನ ಸೀಟಿನಲ್ಲಿ ಸೆಟ್ ಆದಾಗ, ಅಂದರೆ ಆತ್ಮಸ್ವರೂಪದಲ್ಲಿ ಇದ್ದಾಗ, ನನ್ನ ಎಲ್ಲ ಸಂಕಲ್ಪಗಳು ಸಹ ಸಮರ್ಥವಾಗಿಯೇ ಇರುತ್ತವೆ ಹಾಗೂ ಆ ಸಂಕಲ್ಪಗಳು ನಮ್ಮ ಕಾರ್ಯವನ್ನು ಸಿದ್ಧಪಡಿಸುತ್ತವೆ. ಅಂದರೆ ಅಂದುಕೊಂಡಿದ್ದೆಲ್ಲವೂ ಆಗುತ್ತದೆ. ಅಂದರೆ ನಮ್ಮ ಮಾತುಗಳಾಗಲಿ ನಮ್ಮ ಸಂಕಲ್ಪಗಳಾಗಲಿ ಯಾವುದೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ. ಏಕೆಂದರೆ ನಾವು ತಂದೆಯ ರೂಪದಲ್ಲಿ, ತಂದೆಯ ಸ್ವರೂಪದಲ್ಲಿದ್ದಾಗ ನಮ್ಮ ಸಂಕಲ್ಪಗಳು, ನಮ್ಮ ಭಾಷೆ, ನಮ್ಮ ಮಾತು ಎಲ್ಲ ಆತ್ಮರಿಗೂ ಸಹ ಹಿತವನ್ನೇ ನೀಡುತ್ತದೆ. ಎಲ್ಲರ ಕಲ್ಯಾಣವನ್ನು ಬಯಸುವಂತಹ ಸಂಕಲ್ಪಗಳೇ ನಮ್ಮ ಸಂಕಲ್ಪವಾಗಿರುತ್ತವೆ. ಆಗ ಪರಮಶಾಂತಿ ಮಂತ್ರದಿಂದ ಕಲ್ಯಾಣವೇ ಕಲ್ಯಾಣವಾಗುತ್ತದೆ. ಹೀಗಾಗಿ ನಿಮ್ಮ ಸಂಕಲ್ಪಗಳಲ್ಲಿ ಏಕಾಗ್ರತೆ ಇರಲಿ, ದೃಢತೆ ಇರಲಿ ಹಾಗೂ ಸಂಶಯ ಬುದ್ಧಿ ಇದ್ದರೆ ಅದನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ. ನಿಮ್ಮ ಶಕ್ತಿಯ ಮೇಲೆ 100% ನಿಶ್ಚಯ ಬುದ್ಧಿಯನ್ನಿಟ್ಟುಕೊಂಡು ನಿಮ್ಮ ಸಂಕಲ್ಪಗಳನ್ನು ಯೂಸ್ ಮಾಡಿದಾಗ ಖಂಡಿತವಾಗಿಯೂ ಸಫಲತೆ ಸಿಕ್ಕೇ ಸಿಗುತ್ತದೆ ಎಂದು ಬಾಪೂಜಿಯವರು ಹೇಳುತ್ತಿದ್ದಾರೆ. ನಾವು ಆತ್ಮಸ್ವರೂಪದಲ್ಲಿದ್ದಾಗ, ಬಾಪೂಜಿಯವರ ಸ್ವರೂಪವನ್ನು ಧಾರಣೆ ಮಾಡಿಕೊಂಡಾಗ ನಮ್ಮ ಸಂಕಲ್ಪಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಹಾಗೂ ನಮ್ಮ ಎಲ್ಲ ಸಂಕಲ್ಪಗಳು ವಿಶ್ವ ಕಲ್ಯಾಣಕಾರಿ ಸಂಕಲ್ಪಗಳೇ ಆಗಿರುತ್ತವೆ. ನಮ್ಮ ಬುದ್ಧಿಯನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಬಯಸಿದ ದಿಕ್ಕಿನಲ್ಲಿ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಬಹುದು. ಇದೆಲ್ಲವೂ ನಾವು ಬಾಪೂಜಿಯವರ ಸ್ವರೂಪದಲ್ಲಿದ್ದಾಗ, ಆತ್ಮಸ್ವರೂಪದಲ್ಲಿದ್ದಾಗ ಸಾಧ್ಯವಿದೆ. ಬಾಪೂಜಿಯವರು ಹೇಳುತ್ತಾರೆ, ಮಕ್ಕಳೇ, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಆರಂಭದಲ್ಲಿ ಯಾವುದೇ ಒಂದು ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವಲ್ಲಿ ವಿಳಂಬವಾಗಿಯೇ ಆಗುತ್ತದೆ. ಸ್ವಲ್ಪ ಸಮಯವಂತೂ ಬೇಕೇ ಆಗುತ್ತದೆ. ಹೀಗಾಗಿ ನೀವು ಮಕ್ಕಳು ಧೈರ್ಯವಾಗಿ ನಿಮ್ಮ ಶಕ್ತಿಗಳನ್ನು ಯೂಸ್ ಮಾಡಿ. ಒಂದು ಕಾರ್ಯದಲ್ಲಿ ಸಫಲತೆ ಸಿಕ್ಕಾಗ ಮುಂದಿನ ಎಲ್ಲ ಕಾರ್ಯವೂ ಬಹಳ ಶೀಘ್ರವಾಗಿ ನಡೆಯುತ್ತವೆ. ಅಂದರೆ ನೀವು ಅಂದುಕೊಂಡಿದ್ದೆಲ್ಲವೂ ಆಗುತ್ತಾ ಹೋಗುತ್ತದೆ. ಯಾವ ಮಕ್ಕಳಿಗೆ ತಂದೆಯ ಆಶೀರ್ವಾದವಿದೆಯೋ, ಯಾವ ಮಕ್ಕಳೊಂದಿಗೆ ತಂದೆಯು ಜೊತೆಯಾಗಿಯೇ ಇದ್ದಾನೆಯೋ, ಆ ಮಕ್ಕಳೇ ತಂದೆಯ ಸ್ವರೂಪದಲ್ಲಿ ಸ್ಥಿತರಾಗಿ ಸಫಲತೆಯನ್ನು ಪಡೆಯುತ್ತಾರೆ. ತಂದೆ ಹೇಳುತ್ತಿದ್ದಾನೆ, ನನ್ನ ಜ್ಞಾನದ ಸಾರವೇ ಶಾಂತವಾಗಿರಿ, ಹಗುರವಾಗಿರಿ, ಅಂದರೆ ವಿಚಾರರಹಿತರಾಗಿರಿ, ಆನಂದವಾಗಿರಿ. ನನ್ನ ಶಾಂತಿ, ನನ್ನ ಆನಂದ, ನನ್ನ ಸಂತೃಪ್ತಿ ಇದು ನನ್ನ ಸ್ವಸ್ಥಿತಿಯೇ ಆಗಿದೆ. ಸ್ವಸ್ಥಿತಿ ಎಂದರೆ ತಂದೆಯ ಸ್ವಭಾವವೇ ನನ್ನ ಸ್ವಭಾವವಾಗಬೇಕು, ತಂದೆಯ ರೂಪವೇ ನನ್ನ ರೂಪ. ಎಲ್ಲ ಗುಣಗಳಿಂದ ಸಂಪೂರ್ಣನಾದ ಆತ್ಮನೇ ತಂದೆಯ ಸಮಾನ ಆತ್ಮನಾಗುತ್ತಾನೆ ಹಾಗೂ ಆ ಆತ್ಮವೇ ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಮಕ್ಕಳೇ, ನೀವು ಪರಮಪಿತ ತಂದೆಯಲ್ಲಿ 100% ನಿಶ್ಚಯ ಬುದ್ಧಿಯನ್ನು ಇಡಿ. ಸದಾ ನಿಮ್ಮ ಸ್ವಭಾವ ಸಂಸ್ಕಾರಗಳನ್ನು ಚೆಕ್ ಮಾಡುತ್ತಾ ಪುರುಷಾರ್ಥದಲ್ಲಿ ಮುಂದುವರಿಯುತ್ತಿರಿ. ಪುರುಷಾರ್ಥದಲ್ಲಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡುತ್ತೇವೆಯೋ, ಎಷ್ಟು ಹೊತ್ತು ನಾವು ತಂದೆಯ ಸ್ವರೂಪ ಧಾರಣೆ ಮಾಡಿಕೊಳ್ಳುತ್ತೇವೆಯೋ, ಅಷ್ಟೇ ನಾವು ನಮ್ಮ ಒರಿಜಿನಲ್ ಸ್ವಮಾನದಲ್ಲಿ, ನಮ್ಮ ಒರಿಜಿನಲ್ ಸ್ವರೂಪದಲ್ಲಿ ಇರುತ್ತೇವೆ. ಆಗಲೇ ನಾವು ನಮ್ಮನ್ನು ನಾವು ಆಗಾಗ ಚೆಕ್ ಮಾಡಿಕೊಳ್ಳುತ್ತಾ ನಮ್ಮ ಸ್ವಭಾವ ಸಂಸ್ಕಾರಗಳನ್ನು
ತಿದ್ದಿಕೊಳ್ಳುತ್ತಾ ತಂದೆಯ ರೂಪ ಧಾರಣೆ ಮಾಡಿಕೊಂಡು ಪುರುಷಾರ್ಥದಲ್ಲಿ ಮುಂದುವರಿಯಲು ಸಾಧ್ಯವಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮ್ಮ ದಾರಿಯಲ್ಲಿ ಏನೇ ಬರಲಿ, ಎಂತಹದೇ ಕಷ್ಟ ಬರಲಿ, ನೀವು ನಿಮ್ಮ ಸೀಟನ್ನು ಬಿಡಬಾರದು. ಅಂದರೆ ಆತ್ಮಸ್ವರೂಪದ ಸ್ಥಿತಿಯಲ್ಲಿಯೇ ಸದಾ ಇರಬೇಕು. ಸದಾ ಪರಮಪಿತ ತಂದೆ ನಿಮ್ಮೊಂದಿಗೆ ಇದ್ದಾನೆ, ಹೀಗಾಗಿ ಎಲ್ಲವೂ ನನ್ನ ಕಲ್ಯಾಣಕ್ಕಾಗಿಯೇ ಎಂದುಕೊಳ್ಳುತ್ತಾ ತಂದೆಯಲ್ಲಿ ವಿಶ್ವಾಸವನ್ನಿಟ್ಟು ಮುನ್ನಡೆಯಿರಿ. ತಂದೆ ಸದಾ ನಿಮ್ಮೊಂದಿಗಿದ್ದಾನೆ. ಅಂದರೆ ನಾನು ಆತ್ಮ ತಂದೆಯ ರೂಪದಲ್ಲಿದ್ದೇನೆ, ಫರಿಸ್ತಾ ಸ್ವರೂಪದಲ್ಲಿದ್ದೇನೆ, ನನ್ನ ಸೀಟಿನಲ್ಲಿ ಸೆಟ್ಟಾಗಿದ್ದೇನೆ, ಅಂದರೆ ಆತ್ಮ ಸ್ವರೂಪದಲ್ಲಿದ್ದೇನೆ ಅಂದಾಗ ಪರಮಪಿತ ತಂದೆಯೂ ಸಹ ನಿರಂತರವಾಗಿ ನನ್ನೊಂದಿಗೆ ಇದ್ದಾನೆ. ಈ ಮಾತನ್ನೇ ಇಂದು ಬಾಪೂಜಿಯವರು ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ತಂದೆಯ ಪ್ರತಿಯೊಂದು ಮಾತು ನಮಗೆ ಕಲ್ಯಾಣಕಾರಿಯೇ ಆಗಿರುತ್ತದೆ. ಯಾವುದಕ್ಕೂ ಜಗ್ಗದೆ, ಯಾವುದಕ್ಕೂ ಕುಗ್ಗದೆ, ಅಚಲವಾಗಿ ದೃಢವಾಗಿ ವಿಶ್ವಾಸವನ್ನಿಟ್ಟು ಮುನ್ನಡೆಯಬೇಕು. ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.